ಸೌಭಲ ರಾಜ ಶಕುನಿ, ಏನಾಯಿತು ನಿನ್ನ ಪ್ರತಿಜ್ಞೆ? ನಿನ್ನ 99 ಮಂದಿ ಸಹೋದರ ಸಹಿತ ನಿನ್ನನ್ನು, ನಿನ್ನ ಜನ್ಮದಾತನನ್ನು ದುರ್ಯೋಧನ ಕತ್ತಲೆ ಕಾರಾಗೃಹದಲ್ಲಿ ಕೊಟ್ಟ ಕಡೆ ಶಿಕ್ಷೆಯನ್ನು ಮರೆತೆಯ. ಅಂದು ಹತಭಾಗ್ಯ ಸಹೋದರ ಬಂದ ನೀಗೈದ ಪಂಥವೇನಾಯಿತು? ಏನಾಯ್ತು ನನ್ನ ಶಪಥ? ಏನಾಯ್ತು ನನ್ನ ಛಲ? ಏನೀ ಕುಕ್ಷಿ ಬವದ ಕುಹ ಕಂಚ ಕರ್ಕಶದ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆ ಇಟ್ಟಿರುವ ಅಖಂಡ ಭರತ ಖಂಡಕ್ಕೆ ಕುಹಕ? ಸೂಕ್ಷೀಕತೆಯ ಪ್ರವೀಣ, ಮಾತ್ಸರ್ಯದ ಮಹಾ ನಿಪುಣ ಈ ಶೋಭನ ರಾಜ ಶಕುನಿಯೊಡನೆ ನಿಮ್ಮಯಗಳ ಸರಸ ಸಲ್ಲಾಪ. ಓಹೋ, ನನ್ನ ವಂಶಕ್ಕೆ ಕಾರಣಕರ್ತನಾದ ದುರ್ವರ್ತ, ದುರ್ಜಾತ, ದುರುಳ ದುರ್ಯೋಧನನೇ ಕೇಳು. ಅಂದು ನಿರಾಪರಾಧಿಗಳು ಗಾಂಧಾರ ವಂಶೋಧಕರಾದ ನನ್ನನ್ನು, ನನ್ನ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ನನ್ನ ಗುಂಡಿಗೆ ನಡುಗುತ್ತಿರುವುದು, ರಕ್ತವು ಕುದಿಯುತ್ತಿರುವುದು ಸುಯೋಧನ, ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ ಅಂದು ದಿನಕ್ಕೆ ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಒಳೆಲೆ ನೀರನ್ನು ಕೊಡುತ್ತಿದ್ದೇಲವೇ? ಆ ಇಡೀ ಕೂಳನ್ನು ನನ್ನ ಸಹೋದರರು ನನಗೆ ಕೊಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿ ನಿನ್ನ ಮೇಲಿನ ಛಲ ತೀರಿಸಲೆಂದೇ ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು ಸುಯೋಧನ, ಒಬ್ಬೊಬ್ಬರಾಗಿ ಹತರಾದರು. ಆ ದಾರುಣ್ಯ ದೃಶ್ಯ ನನ್ನ ನನ್ನ ಸ್ಮೃತಿಪಡದಿಂದಳೆಯದೇ ಉಳಿದು ನಿನ್ನ ನಿರಂತರ ಕುಟುಕುತದೆಯ ಬಡಬದ್ದ ಜ್ವಾಲೆಯಲ್ಲೇ ಬೆಂದು ನೊಂದು ಜರ್ಜರಿತರಾಗಿರುವ ಈ ನನ್ನ ದೇಹವನ್ನು ಅಣು ಅಣುವಾಗಿ ಚಿತ್ರಿಸಿ ನೋಡಿದರೂ ಸಹ ಸೇಡಿಗೆ ಸೇಡು, ಪ್ರತೀಕಾರಕ್ಕೆ ಪ್ರತೀಕಾರ, ರಕ್ತದ ಮಾತ್ಸರ್ಯದ ಹೊರತಾಗಿ ಬೇರೆ ನಾಲೋಚಿಸಲು ನನ್ನೆಲ್ಲ ಕೌರವೇಶ್ವರ, ಬೇರೆ ನಾಲೋಚಿಸಲು ನನ್ನೆಲ್ಲ. ನನ್ನ ಈ ದೇಹದಲ್ಲಿ ದ್ವೇಷಾಗ್ನಿ ಎಂಬ ಜ್ವಾಲೆ ದಗ ದಗನೆ ಹತ್ತಿ ಉರಿಯಲು ಆರಂಭಿಸಿದೆ. ಹಚ್ಚಿದ ದ್ವೇಷ ಜ್ವಾಲೆ ಲೋಕರಹಳೆ ಹಚ್ಚಿದ ದ್ವೇಷ ಜ್ವಾಲೆ ಲೋಕರಹಳೆ ಹರಡಿದ ದಾಹ ಎಲ್ಲೆಲ್ಲೂ ಉಳಿಯುವುದೊಂದೇ ದುರ್ವಂಶ. ಹರಡಿದ ದಾಹ ಎಲ್ಲೆಲ್ಲೂ ಉಳಿಯುವುದೊಂದೇ ದುರ್ವಂಶ. ಹಚ್ಚಿದ ದ್ವೇಷ ಜ್ವಾಲೆ ಲೋಕರಹಳೆ ಸೋಲಿಸಿ ತಂದನು ಗುರುತಿತನ
ದುಷ್ಟ ದುರ್ವಿಧಾಟದಿಂದ ದುರ್ಮರ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ನಿನ್ನಾಗೆ ನಾನು ನಿನ್ನ ಹಾಗೆ 99 ಮಂದಿ ಸಾರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಮೆರೆಯಬಹುದಾಗಿದೆ. ಅಂದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು, ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ಅಡಿಗಡಿಗೂ ನಿನ್ನ ಅಡ್ಡದಾರಿಗಳು ಇನ್ನು ಮುಂದೆ ಹಸ್ತನಾವತೆ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆ. ಕಣ್ಣೀರಿಂದ ತೊಯ್ದು ಗುರಿ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದಯಿಸುತ್ತ ನಿನಗಾಗಿ ಒಬ್ಬ ನುಗ್ಗಿಸಿರು ಬಿಡುವರದಂತೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕ? ಇನ್ಯಾರಿಗೆ? ನಿನಗೆ ಅಲ್ಲವಯ್ಯ, ಆ ನಿನ್ನ ಬಡಪಾಂಡವರಿಗೆ. ನಾನು ಮಾಡಿದ ಯುಕ್ತವೇ ಮಾವ? ಚಿಂತೆ ಏಕೆ ದುರ್ಯೋಧನ? ಜಯದ್ರಥ ಕೃತೋರ್ಮಾದಿಗಳು ಸೈನ್ಯ ಸಮೇತರಾಗಿ ಬರ್ತಿರುವೆಂದು ದೂತನು ಸಮಾಚಾರವನ್ನು ತಂದಿರುವನು. ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಶೂರನು. ತಂದೆರಡು ತೋಳು ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನೆಲ್ಲ ಎದುರಿಸಬಲ್ಲವನಾದರೂ ಜಾತಿ ಹಿಂಸೆ, ಸ್ವಯೋಧ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಯೋಧವ ಧರ್ಮವನ್ನು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನಿಶಾಲಿಯಾದ ನಾನು ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮಾವರಿ, ಅವನ ಮಾತು ಪರಿಕರವಲ್ಲ ಕೌರವೇಶ್ವರ. ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಗೆ? ಹೌದು ಅಗ್ರಜ. ಹೋಗು ಸಹೋದರ, ಅತಿಥಿಯ ಸತ್ಕಾರ ಎಲ್ಲ ಆಗ ರೀತಿಯಲ್ಲಿ ಸಿದ್ಧಪಡಿಸು. ಅಗ್ರಜ, ಆ ದರ್ಪಿತ ಗೋಪಾಲನು ನಮ್ಮ ಅತಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲವಣ್ಣ, ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯಗುನಂದನನು, ಅಗ್ರಜಾನ್ವಿತಕ್ಕೆ ಯಗುನಂದನನು ದರಿದ್ರಾನ್ವಿತ ಗೆಳೆಯ ವಿದುರನೊಂದು ತಂದಿಸಲು ಗಣಪತಿ ಹೋಗಿರ್ತಲೈ ಗಣಕುಟೀರಕ್ಕೆ ಹೋಗಿರ್ತಲೈ ಸಹಿಸಲ ಸದಳವನಗೆ ಅಗ್ರಜ
ಅಗ್ರಜ, ಆಗಲೇ ರಾಜಪ್ರಸ್ಥವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶೀರ್ವಸಿನಂತೆ. ಅಚ್ಚೇ, ಎಷ್ಟೊಂದು ಹವ ಹೇಳನವಣ್ಣ, ಎಷ್ಟೊಂದು ಹವ ಹೇಳನ. ಅವ ಹೇಳುವನೆಲ್ಲ ಪ್ರಿಯ ಸಹೋದರ. ಯದುಪತಿ ಎಷ್ಟೇ ಆಗಲಿ ಭಕ್ತ ಪರಾಧೀನನು. ಈ ದಿನ ಭಕ್ತರ ಸತ್ಕಾರವು ತೀರಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ಹೋಗು ಸಹೋದರ. ಅತಿಥಿಯ ಸತ್ಕಾರವು ಎಲ್ಲ ಅಮೋಘರಿತ ಸಿದ್ಧಪಡಿಸು. ಅಗ್ರಜ, ರಾಯಭಾರಿಯಾಗಿ ಬಂದವನು ರಾಜಮರ್ಯಾದೆಯನ್ನು ತಿರಸ್ಕರಿಸುವುದೇ ಅಪಮಾನಕರ. ಕುಲಛಲವೆಂಬ ಗದೆ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿರಕ್ತ ಪಾನ ಮಾಡದೆ ಕೊನೆಗೊಳ್ಳದು. ಅಗ್ರಜ, ಅವರನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಅವರ ಅಟ್ಟಹಾಸವನ್ನು ಮಟ್ಟ ಹಾಕಿ ತುಳಿಯದೇ ಇರತಕ್ಕವನಲ್ಲ. ಸಹೋದರ, ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಎಚ್ಚರಿಕೆ, ಎಚ್ಚರಿಕೆ, ಅಣ್ಣ, ಎಚ್ಚರಿಕೆ, ಎಚ್ಚರಿಕೆ. ಪುನಃ ತುಂಬ ಕಾಲವನ್ನು ಕೃಷ್ಣನಿಗೆ ಸತ್ಕಾರ. ಆ ಕಳ್ಳ ಕೃಷ್ಣನಿಗೆ ಸತ್ಕಾರ. ಸತ್ಕಾರಕ್ಕೆ ಸತ್ಕಾರ. ಈ ಸತ್ಕಾರವು ನನಗೊಪ್ಪದು, ಒಪ್ಪದು, ಒಪ್ಪದು. ಸಹೋದರ, ಸಹೋದರ, ಮದ ಗಜಗಳೆಷ್ಟೇ ಇದ್ದರು ಈ ಸಿಂಹಕ್ಕೆ ಸರಿಸಾಟಿಯೇ. ಅಭಿಮಾನಿಶಾಲಿಯಾದ ಈ ನನ್ನ ಸಹೋದರನನ್ನು ಸಮಾಧಾನ ಪಡಿಸುವುದು ಒಂದೊಂದು ವೇಳೆ ನನಗೆ ದುಸ್ಸಾಹವೆನಿಸುವುದು. ಮಾವ, ಈಗೇನು ಮಾಡುವುದು? ಕೃಷ್ಣನ ಸಂಧಾನ ಸಮ್ಮತಿಸುವುದೋ ಅಥವಾ ಬಿಡುವುದೋ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಕೌರವೇಶ್ವರ ವೈಭವವನ್ನು ತುಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೇ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ. ಈ ಅಪಮಾನ ಹೇಗೆ ಸಹಿಸುವೆ ಸುಯೋಧನ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ ಮಾವ? ಕೃಷ್ಣನು ಕ್ಷತ್ರಿಯದ ಕುಲದ ಕಲಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವತರಿಸುವನು. ಯಾರು ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅಂಥವರನ್ನೇ ಧ್ವಂಸ ಮಾಡುವನು. ಕಂಸ, ಶಿಶುಪಾಲ ನಿನಗೆಂತ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಸುರಪಾನದಿಂದ ಪ್ರವರ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ಆ ದಿನ ದ್ವಾರಕೆಗೆ ಗಳಿಸಿದ್ದೇಕೆ? ಆ ನಂದ ಗೋಪಾಲಕ ಮನೆಯ ಬಾಗಿಲಲ್ಲಿ ನಿಂತು ಈ ದುರ್ಯೋಧನನು ಸಹಾಯ ಬೇಡುವುದು ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಶ್ರೀಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತೆ ಆದೇಶನವು ನಿನಗೆ ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಸುಯೋಗ ನಿನಗೊದಗಿರ್ಬೋದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಕೃಷ್ಣನು ನೀ ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರು ಹಿಂಸಿಸಬೇಕಾಗುವುದಲ್ಲ ಮಾವ? ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು ಇರಬಹುದು. ಅಲ್ಲವಯ್ಯ, ಪಗಡಿ ಆಟದಲ್ಲಿ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡಿ ಆಟದಲ್ಲಿ ಸೋತಾಗಲೇ ರಾಜ್ಯದ ಬೇಲಿದ ಹಕ್ಕು ನಷ್ಟವಾಯಿತು.
ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ರಾಜರಿಂದ ಕುರುಭೂಮಿ ರಾಜಾಕ್ಷಿಯನ್ನು ಭಿಕ್ಷುಕರ ಆಂಚಲಾಂಜಲಿ ಹಿಡಿದು ನಿನಗೆ ಉಚಿತವೇ ಕೌರವೇಶ್ವರ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದೆ ಆದರೆ ರಣಕ್ಷೇತ್ರದಲ್ಲಿ ಜಯಿಸಿ ಮೇಲಿಂದ ಮೇಲೆ ದೈನ್ಯ ವೃತ್ತಿ ಏಕೆ ಸುಯೋಧನ? ದೇಹಿ ದೇಹಿ ಎಂದು ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೂಜ ಮಹೇಶ ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರ್ತಿರುವ ಆ ಕಳ್ಳ ಕೃಷ್ಣನಿಗೆ ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ. ರಾಮವನ ಸಂಗಡ ನಡೆ, ಕುರುಕುಲದ ಕುನ್ನಿಯೇ ನಡೆ. ನೀನಾಗುವೆ ಕುರುಕ್ಷೇತ್ರದಲ್ಲಿ ರಣಬಲಿ. ಬೋರ್ಗರೆವ ಬಿರುಗಾಳಿಗೆ ಕಾರ್ ಮೋಡವನ್ನು ಎಬ್ಬಿಸಿ ಈ ಶಕುನಿಯ ಕೃತಮದ ಮಳೆಗೆ ಕೊಚ್ಚಿ ಹೋಗುವಂತೆ ಮಾಡಿ ಅಲ್ಲಿಯ ತನಕ ಈ ಶಕುನಿಗೆ ಎಲ್ಲಿಯದು ಆನಂದ, ಎಲ್ಲಿಯದು ಪರಮಾನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಾಮ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ. ಸೇಡಿನ ಸರ್ಪದ ಜಲನೆತ್ತಿ ಸರಸವನಾಡು ಜಗಜಯ. ಸೇಡಿನ ಸರ್ಪವ ಜಲನೆತ್ತಿ ಸರಸವನಾಡಲು ಜಗಜಯ. ನಿನ್ನ ವಿನಾಶಕ್ಕೆ ನಾಂದಿಯ ನಾಡು, ನಿನ್ನ ವಿನಾಶಕ್ಕೆ ನಾಂದಿಯ ನಾಡು. ಆನಂದವನ ಒಂದುವೆ, ಆನಂದ ಆನಂದ ಶಕುನಿಗೆ ಪರಮಾನಂದ. ಕೌರವ ಕುರಿಯನ್ನು ತಪ್ಪಿಸುವೆ, ಆ ಕುರಿಯನ್ನು ರಣದಲ್ಲಿ ಕೊಂದಿಸುವೆ. ಕೌರವ ಕುರಿಯನ್ನು ತಪ್ಪಿಸುವೆ, ಆ ಕುರಿಯನ್ನು ರಣದಲ್ಲಿ ಕೊಂದಿಸುವೆ. ಅರ್ಪಣ ನೀಡುವೆ ಅನುಜರರೇ, ಅರ್ಪಣ ನೀಡುವೆ ಅನುಜರರೇ. ನಿಮ್ಮದಿ ಬಂದಿರಿ ಸೋದರರೇ. ಆನಂದ ಆನಂದ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ ಆನಂದ.
ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿರುತ್ತದೆ. ಪರಮಾತ್ಮನು ಎಂದಿಗೆ ತನ್ನ ಅಭಯಸ್ಥವನ್ನು ನನ್ನ ಮಸ್ತಕದ ಮೇಲಿಡುವನು. ಯಾವಾತನನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನಾಚರಿಸಿ ಬಳಲುತ್ತಿರುವರೋ, ಯಾವ ಮಹಿಮಾಪುರುಷನ ಮಂಗಳ ಸ್ವರೂಪವು ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವಾತನು ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಳ್ಳುವನೇ. ಹೇ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವು ಲಭಿಸುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಳ್ಳುವೆನು. ಪರಮಾತ್ಮ, ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ಮುಂದೆ ಯಾವ ವಾಸುದೇವ, ಧನ್ಯನಾದೆನು ತಂದೆ, ಧನ್ಯನಾದೆನು. ಪರಮಾತ್ಮ, ಆಯಾಸಗೊಂಡಿರುವೆ ತಂದೆ. ಪರಮಾತ್ಮ, ಈ ನಿನ್ನ ಪಾದ ಸ್ಪರ್ಶದಿಂದ ಈ ನನ್ನ ಜನ್ಮವು ಸಾರ್ಥಕವಾಯಿತು. ಈ ನಿನ್ನ ಪಾದಧೂಳಿನಿಂದ ಈ ಕುಟೀರವು ಪಾವನವಾಯಿತು ದೇವ, ಪಾವನವಾಯಿತು. ಪರಮಾತ್ಮ, ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶರಥ ರಾಮನಂ ಪೋಲ್ವಾ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಕೋಟಿ ವಂದನವಯ್ಯ ಕೋವಿದೆಯರ ರಸ, ಮುಕ್ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮಃ. ನಮಸ್ತೆ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ,
ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದೆ ಬಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲು ಜಗನೆ ಬಂದೆಯ ಸ್ವಾಮಿ ಬಾಲಕಡಲೊಳ್ಳು ಲೀಲೆಯಿಂದಾಡಿದ ಲೋಲಲು ಜಗನೆ ಬಂದೆಯ ಸ್ವಾಮಿ ಕಡುಶಿಲೆಯಾದ ಶರಣಗರಿದು ಹರಿಯ ಕಡುಶಿಲೆಯಾದ ಶರಣಗರಿದು ಹರಿಯ ಭವ್ಯ ಮೂರುತಿಯ ಮಾಡಿದೆಯ ಭವ್ಯ ಮೂರುತಿಯ ಮಾಡಿದೆಯ ಸರಳ ಮುರುಗಿಲಿ ಸುರುಳ ಹಿರಣ್ಯನ ಕರುಳನು ಧರಿಸಿದೆಯ ಸರಳ ಮೊರೆಗೇಲಿ ಸುರುಳ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ ಸರಿಯ ಮೊರೆಗೇಲಿ ಹರಿಯ ಬಂದು ಮಗನಿಯ ಸರಿಯನು ಬಿಡಿಸಿದೆಯ ಹರಿಯ ಮೊರೆಗೇಲಿ ಹರಿಯ ಬಂದು ಮಗನಿಯ ಸರಿಯನು ಬಿಡಿಸಿದೆಯ ಹರಿಯ ನನ್ನ ಕುಲ ರೂಪಲೇ ನಿನ್ನ ಹರಿಯ ನನ್ನ ಕುಲ ರೂಪಲೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುತ್ತ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ. ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ, ನಾನು ಮಾರ್ಗಾಯಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿರಾ? ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಅನುಸ್ವರೂಪಿಯಾದ ನಾನೇನು ಕೊಡಬಲ್ಲೆ ದೇವ? ನಾನೇನೋ ಕಾರ್ಯಾಂತವಾಗಿ ಆ ದುರ್ಯೋಧನಗಳಿಗೆ ಹೋಗೋಣವೆಂದೇ ಬಂದಿದ್ದೆ. ಆದರೆ ನಿನ್ನ ಭಕ್ತಿ ಎಂಬ ಪಾರ್ಶ್ವವು ನನ್ನನ್ನು ಇಲ್ಲಿವರೆಗೂ ಸೆಳೆದಿದೆ. ಅಂದರೆ ನೀನೇನು ಸಾಮಾನ್ಯನು? ಪರಮಾತ್ಮ ಪರಮಾತ್ಮ ಕಾಮ ಕ್ರೋಧಾದಿಗಳಿಗೆ ಎದೆಗೊಡುವ ಆಹಾರವನ್ನು ತ್ಯಜಿಸಿ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯಲಿ. ಏನಾದರೂ ಆಹಾರವನ್ನು ಕೊಡುವಿದುರಾ? ಪರಮಾತ್ಮ ಈ ದೇಹವೇ ನಿಮ್ಮದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿವುದು ದೇವ? ಏನು ಗೋಮಾತೆಯ ಕ್ಷೀರವೇ ನನಗೆ ಅತ್ಯಂತ ಪ್ರಿಯವಾದ ಆಹಾರ.
ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿ ಸಾರವು ಈಗಲೂ ಸವಿದಂತೆ. ಭಕ್ತಳಾದ ಸಬರಿಯು ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳಂತೂ ಈಗಲೂ ಸವಿದಂತೆ. ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲೆಂದು ಭಾವಿಸಿರಬೇಕು. ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ವಿದುರ, ಪರಮಾತ್ಮ. ಏನಾಯಿತು? ತವಕ ಪಡುತ್ತಿರುವೆ? ಪರಮಾತ್ಮ, ಇದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ ತಂದೆ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲ, ಎಲ್ಲಿ ಅದನ್ನೇ ತೆಗೆದುಕೊಂಡು ಬಾ. ಇದು ಸ್ವೀಕರಿಸುವುದೇವಾ? ನೋಡಿದೆಯಾ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ, ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ಆ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು. ಪರಮಾತ್ಮ, ನೋಡಿದೆವು ಇದರ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನು ಇಟ್ಟುಕೊಂಡು ಮನೆಯಲ್ಲಿ ಹಾಲಿರುವಲ್ಲ ಅಂತ ಹೇಳುತ್ತಿರುವಲ್ಲ, ಅದ ನೋಡು, ಕ್ಷೀರ ಸಾಗರವೇ ಹರಿದು ಬರುತ್ತಿರುವುದು. ಹಾ ಪರಮಾತ್ಮ, ಧನ್ಯನಾದೆನು ತಂದೆ, ಧನ್ಯನಾದೆನು. ಪರಮಾತ್ಮ, ಬ್ರಹ್ಮಾಂಡದೀಶೋ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರಾಶಯನ ಚಿರಸಾಗರಾಶಯನ ಸಾಗರಾಶಯನ ಚಿರಸಾಗರಾಶಯನ ಮುರಳೀಧರ ಕರುಣಾಗರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಗರ ಪಾಲಿಸೋ ಶ್ರೀಧರ ಸಾಗರಾಶಯನ ಚಿರಸಾಗರಾಶಯನ. ವಾಮನ ರೂಪದ ಪರಿಹರ ನಾಮಾದಿದೇವರು ಅಮರ. ವಾಮನ ರೂಪದ ಪರಿಹರ ನಿನ್ನ ನಾಮಾದಿದೇವರು ಅಮರ. ಪಮರರೊಳು ನೀ ಕರುಣೆಯ ತೋರಿ, ಪಮರರೊಳು ನೀ ಕರುಣೆಯ ತೋರಿ, ತಮಸ ನೀಗಿದ ದಾಮೋದರ, ತಮಸ ನೀಗಿದ ದಾಮೋದರ. ಸಾಗರಾಶಯನ ಚಿರಸಾಗರಾಶಯನ ಶ್ರೀಧರ ಕರುಣಾಗರ ಪಾಲಿಸೋ ಶ್ರೀಧರ ಮುರಳೀಧರ ಕರುಣಾಗರ ಪಾಲಿಸೋ ಶ್ರೀಧರ ಸಾಗರಾಶಯನ ಚಿರಸಾಗರ ಶಯನ. ಪರಮಾತ್ಮ, ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ. ನಿನ್ನನ್ನು ಪಡೆದ ಆ ವಾಸುದೇವ ದೇವಕಿರಲ್ವೇ ತಂದೆ ತಂದೆಯರು. ವಿದುರ, ನಾನು ಪಾಂಡವರ ರಾಯಭರಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೊರಟರು. ಪರಮಾತ್ಮ, ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪಡೆದೆವು. ಆ ಭಕ್ತರಾದ ಪಾಂಡವರನ್ನು ಕಾಯುವಣೆ ನಿನ್ನದೂ ತಂದೆ. ವಿದುರ, ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಬರಲು ನೀನು ಸಹ ಅಲ್ಲಿಗೆ ಬಾ. ಎಂದು ನಡೆಯದ ಪ್ರಸಂಗವೂ ನಡೆಯುವುದು, ನೀನು ಸಹ ನೋಡುವಿಯಂತೆ. ತಮ್ಮ ಇಚ್ಛೆಂತಾಗಲಿ ತಂದೆ. ಜಗದ ಜೀವನದಾತನು ನೀನೇ, ಹಾಡಿಸಿ ಉಣಿಸಿ ಮಾಯೆಯ ರಮಿಸಿ, ಹಾಡಿಸಿ ಉಣಿಸಿ ಮಾಯೆಯ ರಮಿಸಿ, ಮನ ಮಿಡಿದಿದೆ ಮೋಹನ ರೂಪ ದೇವಾದ
ಪರಿಪಾಲಿಪ ಅವರೋಗ ವೈದ್ಯ ಪರಮಾತ್ಮ ನೀ ಪರಿಪಾಲಿಪ ಜಗದಾ